ಎಲ್ರಿಗೂ ನಮಸ್ಕಾರ. ಈ ಒಂದು ಖುಷಿ ಸಂದರ್ಭದಲ್ಲಿ ನೀವೆಲ್ಲರೂ ಭಾಗಿಯಾಗೋದಕ್ಕೆ ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗಿದೆ ನಮಗೆ. ಸೊ ಮೇಯ್ನ್ಲಿ ತಾಯಿನೇ ದೇವರ. ಸೊ ಒಂದು ಡಿಫ್ರೆಂಟ್, ಒಂದು ಯೂನಿಕ್ ಆಗಿರೋಂಥ ಒಂದು ಕಥೆನ ಹೇಳೋಕೆ ಹೊರಟಿದ್ದೀವಿ. ಸೊ ಯೂಶ್ವಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದೀವಿ. ಇದು ನನ್ನ ಮೊದಲನೇ ನಿರ್ದೇಶನ. ಸೊ ನಮ್ಮ ನಿರ್ಮಾಪಕರು ತುಂಬ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಮಾಡಿ, ಇಲ್ಲ ನೀನು ಮಾಡ್ತೀಯಾ, ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡುವಂಥ ಒಂದು ಇದನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ಮೇಡಮ್, ಮಹಾಲಕ್ಷ್ಮಿ ಮೇಡಮ್, ಸೊ ಇವರೆಲ್ಲ ಬಂದಿರೋದ್ರಿಂದ ನಮಗೊಂಥರ ಸಿನಿಮಾ ಕತೆಗೆ ಒಂಥರ ಬೂಸ್ಟ್ ಆಗಿದೆ. ಸೊ ಇವರೆಲ್ಲರೂ ಸಪೋರ್ಟು, ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಸರ್ ಶೂಟಿಂಗೆಲ್ಲ ಇಲ್ಲೇ ಬೆಂಗಳೂರಲ್ಲೇ ನಡೆಯುತ್ತೆ ಸರ್. ಸಾಂಗ್ ಶೂಟ್ ಮಾತ್ರ ಮಂಗಳೂರು, ಚಿಕ್ಕಮಂಗ್ಳೂರು ಸೈಡ್ ಆ ಸೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ 4 ಹಾಡು ಬರುತ್ತೆ. ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ, ಇನ್ನೊಂದು ಪಾರ್ಟಿ ಸಾಂಗ್ ಒಂದು ಬರುತ್ತೆ, ಅದಾದಮೇಲೆ ಇನ್ನೊಂದು ಸಸ್ಪೆನ್ಸ್ ಓರಿಯೆಂಟೆಡ್ ಒಂದು ಸಾಂಗ್ ಬರುತ್ತೆ. ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಸರ್ ಕತೆ ಬಂದು ಯೂಶ್ವಲಿ ಇವಾಗ ತಾಯಿ ದೇವರು ಅಂತ ಹೇಳ್ತೀವಿ. ಸೊ ಯಾಕೆ ತಾಯಿನ ದೇವರು ಅಂತ ಹೇಳ್ತೀವಿ ಅದನ್ನು ಹೇಳೋಕೆ ಹೊಟ್ಟಿದ್ದೀವಿ ಸರ್. ಅಂದರೆ ಜಾಸ್ತಿ ರಿವೀಲ್ ಮಾಡೋಕ್ಕೂ ಆಗಲ್ಲ. ಸೊ ಹೋಗ್ತಾ ಹೋಗ್ತಾ ಸಿನಿಮಾ ಬಂದಮೇಲೆ ನಿಮಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ, ಸಿನಿಮಾ ಹೆಂಗೆ ಅಂತ. ಹೋಗ್ತಾ ಹೋಗ್ತಾ ಇನ್ನೊಂದು ಸರಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ, ಸೊ ಅವಾಗ ನಿಮ್ಗೊಂದು ಅಪ್ಡೇಟ್ ಇನ್ನೂ ಕೊಡ್ತಾ ಹೋಗ್ತೀವಿ ಸರ್. ಇದರಲ್ಲಿ ರಾಜ್ ಮನೀಶ್ ಅಂತ ಇದು ಮಾಡ್ತಾರೆ, ಅವ್ರು ಹೀರೋ ಆಗಿ ಮಾಡ್ತಿದ್ದಾರೆ. ಗಣೇಶ್ ಅಂತ ಮಾಡ್ತಿದ್ದಾರೆ. ಸೊ ಅನ್ವಿತಾ ಅವರು ಮತ್ತು ಜೀವಿತಾ ಅಂತ ಇವರು ಹೀರೋಯಿನ್ ಮಾಡ್ತಿದ್ದಾರೆ ಸರ್. ಸೊ ಇದು ಇನ್ನೂ ಇಬ್ಬರು ಇದ್ದಾರೆ. ಸೊ ಅವರು ರಿವೀಲ್ ಮಾಡಿಲ್ಲ ನಾವಿನ್ನು. ಸೊ ಸರ್ಪ್ರೈಸಾಗಿ ಇಟ್ಟಿದ್ದೀವಿ. ಅವರು ಸಂಬಂಧಗಳು ಬೇರೆ ಏನಾದರೂ ಸರ್. ಸ್ಟಾರ್ ಕ್ಯಾಶ್ ಬೇರೆ ದೊಡ್ಡಣ್ಣ ಅವರು ಇದ್ದಾರೆ, ಡಿಂಗ್ರಿ ನಾಗರಾಜ್ ಸರ್ ಇದ್ದಾರೆ, ಹೊನ್ವಳ್ಳಿ ಕೃಷ್ಣ ಅವರು ಇದ್ದಾರೆ, ರೇಖಾ ದಾಸ್ ಅವರು ಇದ್ದಾರೆ. ಸೊ ಬರ್ತಾ ಇದ್ದಾರೆ ಸರ್, ಹೊಸ ಮಾಡ್ತಾ ಇದ್ದೀವಿ. ಹೌದು, ಮಾಲಾಶ್ರೀ ಮೇಡಮ್ಮು ಮತ್ತು ಭವ್ಯ ಮೇಡಮ್ ಫುಲ್ ಇರ್ತಾರೆ. ಭವ್ಯ ಮೇಡಮ್ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ. ಮಾಲಾಶ್ರೀ ಮೇಡಮ್ಮು ಒಂದು ವಿಭಿನ್ನ ಪಾತ್ರದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ. ಒಂದು ಡಿಫ್ರೆಂಟ್ ಶೇಡ್ ಮೇಡಮ್. ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಇವತ್ತು ಈ ಸಾಯಿ ಶಕ್ತಿ ಕಂಬೈನ್ಸ್ ಅವ್ರ ಫಸ್ಟ್ ಫಿಲ್ಮ್ ಓಪನಿಂಗ್. ಆ ಫಿಲ್ಮು ನನಗೆ ಬಂದು ಫಸ್ಟ್ ಟೈಮ್ ಇವ್ರ ಕತೆ ಹೇಳುವಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಈಗ ಇತ್ತೀಚೆಗೆ ಈ ಲೇಡಿ ಸೆಂಟಿಮೆಂಟ್ ಫಿಲ್ಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈ ಪಿಕ್ಚರ್ ಮತ್ತೆ ಲೇಡಿ ಸೆಂಟಿಮೆಂಟ್ 3 fathers and 3 daughters ಜೊತೆಲಿ, ಅದೇ 3 ತಾಯಿ 3 ಹೆಣ್ಮಕ್ಳ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನನ್ನೊಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಲಿ ಇರ್ತೀನಿ. ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಲಿ ರೌಂಡ್ ಅಪ್ ಮಾಡಿ ಅಂತ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನ್ ಅವರು ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ. ಈಗ ಇತ್ತೀಚೆಗೆ ಈ ಹೊಸೊಬ್ಬರು ಡೈರೆಕ್ಷನ್ ಮಾಡುವಾಗ ನಾನು ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ. ತುಂಬ ಅವ್ರ ಟೆಕ್ನಿಕಲಿ ಆಗಲಿ, ಅವ್ರ ಯೋಚನೆ ಆಗಲಿ ತುಂಬ ಹೊಸತನ ಥರ ಇರುತ್ತೆ. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ವಿತ್ ದೆಮ್. ಆ್ಯಂಡ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಖ್ಯವಾಗಿ ನಾನು ತುಂಬ ಬಾಬಾ ಭಕ್ತಿ. ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈಯಲ್ಲಿ ಟ್ಯಾಟೂ ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟು ತೋರಿಸಿ ನಿಮಗೆ ನೋಡಿ. ಸೊ ಈ ಸೋ ಮಚ್ ಇಂಟು ಬಾಬಾ. ನನಗೆ ಅವ್ರ ಕತೆ ಹೇಳುವಾಗ ಬರೀ ಆ ಟ್ಯಾಟೂ ನೋಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಈವನ್ ಭವ್ಯ ಆಲ್ಸೋ ಬಾಬಾ ದಿಸ್ ಥಿಂಗ್. ಸೊ ನಾವೆಲ್ಲ ಬಾಬಾ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಒಳ್ಳೆ ಸಪೋರ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರೊಡ್ಯೂಸರು ಸತೀಶ್ ಅಂಡ್ ಡೈರೆಕ್ಟರ್ ಅಭಿ ಅಂಡ್ ಮಹಾಲಕ್ಷ್ಮಿ, ಎಲ್ಲ ಮೀಡಿಯಾದವರಿಗೂ, ಎಲ್ಲ ಚಿತ್ರತಂಡದವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಿನ್ನೆ ತಾನೇ ನನಗೆ ಪ್ರೊಡ್ಯೂಸರ್ ಕಡೆಯಿಂದ, ಡೈರೆಕ್ಟರ್ ಕಡೆಯಿಂದ ಫೋನ್ ಕಾಲ್ ಬಂತು. ಇಟ್ಸ್ ಎ ವೆರಿ ಸರ್ಪ್ರೈಸ್. ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದ್ರು, ಸ್ಟೋರಿ ಹೇಳಿ. ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸಾರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ. ಕ್ಯಾರೆಕ್ಟ್ರು ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ. ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ. ಬಟ್ ಬಾಬಾ ಸನ್ನಿಧಿಗೆ ನಾವು ಇವತ್ತೆಲ್ಲರೂ ಬಂದಿದ್ದೀವಿ. ಇನ್ನೊಂದು ಒಳ್ಳೆ ವಿಷಯ ಏನಂದರೆ, ನನ್ನ ಗೆಳತಿ ಮಹಾಲಕ್ಷ್ಮಿ, ಇದು ನಾವು ಸೋಲಿಲ್ಲದ ಸರ್ದಾರ, ಹೃದಯಾಡಿತು ಅಂತ ಒಂದು ಚಿತ್ರಗಳಲ್ಲಿ ನಟಿಸಿ ಇವತ್ತು ನಾವು ಮೀಟ್ ಮಾಡ್ತಿದ್ದೀವಿ. ಅದೊಂದು ಖುಷಿ. ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ಸೊ ನೈಸ್.
ಅವ್ರ ಜೊತೆ ನಾವು ವಿ ಆರ್ ಆಲ್ ಡೂಯಿಂಗ್ ಟುಗೆದರ್. ಚಿತ್ರದಲ್ಲಿ ಎಲ್ಲ ನಾಯಕಿಯರು 4 ಜನ ಇದ್ದಾರೆ, 3 ಜನ ನಾಯಕರು, 3 ಜನ ಹೀರೋಸ್ ಇದ್ದಾರೆ. ಇದೊಂದು ಸೆಂಟಿಮೆಂಟ್ ಮೂವಿ, ಎಲ್ಲ ತರಹದ ಒಂದು ಮಸಾಲೆ ಇರುವಂಥ ಈ ಒಂದು ಚಿತ್ರ. ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಇನ್ನು ಯಶಸ್ವಿಯಾಗಲಿ. ಆಮೇಲೆ ನಮ್ಮ ಡೈರೆಕ್ಟ್ರು ಇದು ಮೊದಲನೇದಾಗಿ ಮಾಡ್ತಿದ್ದಾರೆ, ಅವ್ರಿಗೂ ಒಂದು ವಿಶಸ್ ಹೇಳ್ತೀನಿ. ಆಲ್ ದ ಬೆಸ್ಟ್ ರವಿನೋ, ನಿಮಗೂ ಆಲ್ ದ ಬೆಸ್ಟ್, ಎವ್ರಿ ಒನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ನಮಸ್ಕಾರ, ಗುಡ್ ಮಾರ್ನಿಂಗು, ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ. ಎಲ್ಲ ಕಡೆನೂ ಜೈ ಸಾಯಿರಾಮ್ ಅಂತಲೇ ಶುರು ಮಾಡಿದೆ. ನಾನು ಸಾಯಿಬಾಬಾ ಭಕ್ತ ಅನ್ನೋದಕ್ಕಿಂತ ನನ್ನ ಉಸಿರು, ನನ್ನ ಜೀವ ಎಲ್ಲ ಅವರೇ. ನಾನು 564 ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ. ಆಮೇಲೆ ಶಿರಡಿಯಿಂದ ಸಾಯಿಬಾಬಾ ಮೂರ್ತಿ ತಂದು ಇಲ್ಲಿವರೆಗೂ 8.5-9 ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಪ್ರತಿ ಗುರುವಾರ ಬಾಬಾನ ವಿತರಣೆ ಮಾಡ್ತಾಯಿದ್ದೀನಿ, ಅಮೃತಶಿಲೆ ಮೂರ್ತಿ. ಇದು ಎಲ್ಲ ಕರ್ನಾಟಕದ ಆದ್ಯಂತ ಎಲ್ಲ ಜನಗಳಿಗೂ ಗೊತ್ತು. ನಾನು ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ನಂದು ಸುಮಾರು ಬಿಸ್ನೆಸ್ಗಳಿದೆ. ನಂದು TV ಚಾನಲ್ ಇದೆ. ನಂತರ ನಿಮ್ಮ ಥರ ನಾನು ಮಾಧ್ಯಮದವನೇ. ನಂದು TV4 ನ್ಯೂಸ್ ಚಾನಲ್ ರನ್ನಿಂಗ್ ಇದೆ 6 ವರ್ಷದಿಂದ. ನಾನು ಸುಮಾರು 16 ವರ್ಷ ಅಳಬ ಫಿಲಮ್ ಲ್ಯಾಂಡಿಗೆ. 8 ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಚೆ ಬಂದುಬಿಟ್ಟಿದ್ದೆ. ಈಗ ಮತ್ತೆ ಹೊಸದಾಗಿ ಫಿಲಮ್ ಲ್ಯಾಂಡಿಗೆ ಮತ್ತೆ ಎಂಟ್ರಿ ಕೊಡ್ತಾಯಿದ್ದೀನಿ. ಈ ಕತೆ ಚಿತ್ರಕಥೆ ಎರಡೂ ನಂದೇ. ಇದು 3 ವರ್ಷದಿಂದ ಈ ಕತೆ ಮಾಡಿರೋದು. ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಈ ಪಿಕ್ಚರ್ ಮಾಡಿರೋದು. ವಾಸ್ತವವಾಗಿ ಜನಗಳ ಮನೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ನಾನು ತೆರೆ ಮೇಲೆ ತೋರ್ಸೋಕೆ ಹೊರಟಿದ್ದೀವಿ. ನಮ್ಮ ಅಭಿಮಾನವರು 6 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ನನ್ನ ತಮ್ಮ ಇದ್ದಂಗೆ ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ಹೊರಗಡೆ ತೊಗೊಂಬರೋಕ್ಕೆ ಯಾರು ಒಬ್ಬರು ಬೇಕಲ್ವ. ಈಗ ಡೈರೆಕ್ಟರ್ ಅಂದರೆ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ. ಯಾರು ಕೊಟ್ಟರೆ ತಾನೇ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಅವನಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ. ವಂಡರ್ಫುಲ್ ಟೆಕ್ನಿಷಿಯನ್ನು, ತುಂಬ ಅದ್ಭುತವಾಗಿ ಒಂದು ಆಲೋಚನೆಗಳಿದೆ. ಇದು ನಾನು ಕತೆ ಶುರು ಮಾಡಿದಾಗ ಇದ್ದು ಏನೂ ಅಂಶ ಇರಲಿಲ್ಲ. ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶಕ್ಕೆ ಬಂತು. ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ 1 ಟಿಕೆಟು 2 ಪಿಕ್ಚರು ಅಂತ. ಈ ಪಿಕ್ಚರಿಗೆ ಬರೋರಿಗೆ 1 ಟಿಕೆಟ್ ತೊಗೊಂಡ್ರೆ 2 ಫಿಲಮ್ ತೋರಿಸೋ ಥರ ಪಿಕ್ಚರ್ ಇದೆ ಇದು. ಮಾಲಾಶ್ರೀ ಮೇಡಮ್ಗಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ತೋರಿಸಿದ್ದೀವಿ. ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ, ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಮಾಲಾಶ್ರೀ ಮೇಡಮ್ ಇಲ್ಲಿವರೆಗೂ ಬೇರೆ ಥರ ಪಾತ್ರದಲ್ಲಿ ಮಾಡಿದ್ದಾರೆ. ಈ ಪಿಕ್ಚರಲ್ಲಿ ನೀವು ನೋಡಿದ್ರೆ ಮಾಲಾಶ್ರೀ ಮೇಡಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ತಾಯಿ ರೋಲ್ 3 ಜನ ತಾಯಿಂದಿರು ಬರ್ತಾರೆ. ಅದರಲ್ಲಿ ಹೈಲೈಟ್ ತಾಯಿ ರೋಲು. ಮೇಯ್ನ್ ಒಬ್ಬರು ತಾಯಿ ನಮಗೆ ಬೇಕಾಗಿತ್ತು. ಭಾಳ ಯೋಚನೆ ಮಾಡಿ ಒಂದು 15-20 ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ. ನನಗೆ ಭಾಳ ಸಂತೋಷ ಆಯಿತು. ಭವ್ಯ ಮೇಡಮ್ ನಾವೆಲ್ಲ ಅವ್ರ ಪಿಕ್ಚರ್ ನೋಡ್ಕೊಂಡು ಬೆಳೆದಿರೋರು. ನಮಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಅವ್ರು ನಮಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಪೂಜೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಮಾಲಾಶ್ರೀ ಮೇಡಮು ಅಷ್ಟೇ, ಅಷ್ಟು ಸೀನಿಯರ್ ಆರ್ಟಿಸ್ಟು, ಡೌನ್ ಟು ಅರ್ತು. ನಾವು ಅವ್ರ ಮನೆಗೆ ಹೋದಾಗ ಕೂರಿಸ್ಬಿಟ್ಟು ನಮಗೆ ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ. ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು. ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ. ಕತೆ ಮುಗೀತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರ ಬಾಯಿಂದ ಬಂದಿದ್ದು ನಿಮ್ಮದೇನಾ ಕತೆ ಅಂತ. ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಹೆಂಗೆ ಹಿಡಿತಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಇದು ಭಾಳ ಕಷ್ಟಪಟ್ಟು ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ಗಳಿಗೆ. ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಮಾಧ್ಯಮದಲ್ಲೂ ಪ್ರೋತ್ಸಾಹಿಸಬೇಕು. ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡ್ದಂಗೆ ಇದು ಪ್ರಚಾರ ಮಾಡಿ ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ. ಮೇಡಮ್ ಅವರು ಕ್ಲಾಪ್ ಮಾಡಿದ್ದಾರೆ. ಎಲ್ಲ ಒಳ್ಳೆಯದಾಗಲಿ. ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು 100 ಡೇಸ್ ಫಂಕ್ಷನ್ಗೂ ಎಲ್ಲ ಸೇರಿಕೊಂಡು ಮತ್ತೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿರಾಮ್. ಆಮೇಲೆ ಈ ಪಿಕ್ಚರಿಗೆ ನಮಗೆ ಮ್ಯೂಸಿಕ್ಕಿಗೆ ಭಾಳ ಜನನ ನಾವು ಯೋಚನೆ ಮಾಡಿದ್ವಿ. ಫೈನಲಾಗೆ ಇದು ನೆನ್ನೆನೂ ನಮಗೆ ತೀರ್ಮಾನ ಆಗಿದ್ದು. ವಿ ಮನೋಹರ್ ಸಾರಿಗೆ ಕೊಟ್ಟಿದ್ದೀವಿ. ವಿ ಮನೋಹರ್ ಸಾರ್ ಇದನ್ನು ಸಂಗೀತ ಮಾಡ್ತಾಯಿದ್ದಾರೆ. ಆಮೇಲೆ ಛಾಯಾಗ್ರಹಣ ಬಂದು ಧನ್ಪಾಲ್ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಅನ್ವಿತಾ ಅಂತೇಳಿ ನಮ್ಮ ಹೀರೋಯಿನ್ನು ಇದ್ದಾರೆ. ಅವರು ನಮ್ಮ HM ರೇವಣ್ಣ ಅವರ ತಮ್ಮನ ಮಗಳು. ಶಿ ಈಸ್ ಆಲ್ಸೋ ಡೂಯಿಂಗ್ ಹೀರೋಯಿನ್ ರೋಲ್. ಮತ್ತು ಜೀವಿತಾ ಅಂತ ಇದ್ದಾರೆ. ಇನ್ನೊಬ್ಬರು ಮೇಯ್ನ್ ಇಬ್ಬರು ಇವರು ಏನು ರಾಜ್ ಮನೀಶ್ ಆ್ಯಂಡ್ ಗಣೇಶ್ ಅಂತೇಳಿ. ಇವರು ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅಂತ ಹೆಸರಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನೊಬ್ಬರು ಹೀರೋಯಿನ್ನು ರಿವೀಲ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀವಿ ಅವ್ರನ್ನ. ಸದ್ಯದಲ್ಲಿ ಅವ್ರನ್ನ ರಿವೀಲ್ ಮಾಡ್ತೀವಿ. 3 ಜನ ಹೀರೋ 3 ಜನ ಹೀರೋಯಿನ್ ಬರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸಾಯಿರಾಮ್.